ಹಾಯ್ ನಮಸ್ಕಾರ. ನಮ್ಮದು ಇವತ್ತು ಕಬ್ಬು ಏನಪ್ಪ ಅಂದ್ರೆ 11 ತಿಂಗಳಾಗಿತ್ತು. ಇದು ಕಬ್ಬು ಪ್ಲಾಂಟೇಶನ್ ಮಾಡಿ ಜನವರಿ 15ನೇ ತಾರೀಕು. ಇವತ್ತು ಇದ್ರದ್ದು ಬ್ರಿಕ್ಸ್ ಚೆಕ್ ಮಾಡಕ್ಕೆ ಬಂದಿದ್ದಾರೆ. ಅಂದ್ರೆ ಅದ್ರದ್ದು ಫ್ಯಾಟ್ ಥಿಕ್ನೆಸ್, ಅದು ವಾಟರ್ ಕಂಟೆಂಟ್ ಎಷ್ಟು ಅದ, ಶುಗರ್ ಅದಕ್ಕೆ ನಮಗೆ ರಿಕವರಿ ಟೆಸ್ಟ್ ಮಾಡ್ತಾರಂತಾರಲ್ಲ, ಆ ರಿಕವರಿ ಟೆಸ್ಟ್ ಮಾಡಕ್ಕೆ ಬಂದಾರೆ. ಇದು ಕಬ್ಬು ಎಷ್ಟು ದಿನ ಇರ್ಬೇಕಣ್ಣ? ಮಿನಿಮಮ್ 12 ತಿಂಗಳು ಕಬ್ಬು ಇರ್ಬೇಕು. ಈಗ 11 ತಿಂಗಳು ಅದ ನಮ್ಮದು. ನೋಡ್ರಿ, ಇದು ವೆರೈಟಿ ಬೇರೆದದ ಒಂದು. ಆ ವೆರೈಟಿಗೆ ಹೆಂಗೆ ಬಂದು ನೋಡ್ರಿ. ಈಗ ಈ ಕಬ್ಬು ಹೆಂಗದ ಅಂದರೆ ಟೋಟಲು ಇವೆಷ್ಟು ಗಳು ಬಂದಂದು ನೋಡ್ಬೇಕು. ಇದೊಂದು ಪೀಸ್ ಕಾಣಿಸ್ತಲ್ಲ. ಈ ಪೀಸಿಂದ ಏನಪ್ಪ ಅಂದ್ರೆ ಟೋಟಲು ಇದು 26 ಬಂದು. ಇಲ್ಲಿ 26 ಅದ ನೋಡ್ರಿ. ಇಲ್ಲಿಗ ಈ ಕಾರ್ನರ್ಲಿಂದ ಅಲ್ಲಿ ತನಕ 26 ಬಳದಿಂದ ಅದ. 26 ನೋಡ್ಕೊಂಡು ಮಿಡ್ನಾಗ ಎಲ್ಲಂದ್ರೆ ಈಗ 26 ಲೆಕ್ಕ ಹಿಡಿದ್ರೆ 13 ಏನಪ್ಪ ಅಂತಂದ್ರೆ ಈಗ ಕಬ್ಬು ನೋಡಿಕೊಂಡು ಈ ಜಾಗಿಲಿ ಇದಕ್ಕೆ ಕಲ್ ತೊಗೊಂಡು ಜಜ್ಬೇಕು. ಹಿಂಗೆ ಕಲ್ ತೊಗೊಂಡು ಜಜ್ಜಿ ಒಟ್ಟಿನಾಗ ಇದು ಜ್ಯೂಸ್ ತೆಗಿಬೇಕಿದು ಹಿಂಗೆ. ಈಗ ಇದು 13ನೇ ಅದಲ್ಲ, ಇದಕ್ಕೆ ಹಾಕಿ ತೋರಿಸ್ತೀನಿ ನೋಡಿ. ಇದು ಕಂಪ್ಲೀಟ್ನೇ ಅಂದ್ರೆ ತೋರಿಸ್ತೀನಿ ನೋಡಿ. ಏನಪ್ಪ ಅಂದ್ರೆ ಡ್ರಾಪ್ಸ್ ಎಲ್ಲ ವಾಟರ್ ಹಾಕಿದಾಗ ಅಂದ್ರೆ ಅದು ಜ್ಯೂಸು ಇದು ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಅದ್ರಾಗ ಎಷ್ಟು ಬರ್ತಾ ನೋಡ್ಬೇಕಷ್ಟೆ. ನೋಡ್ರಿ, ಕಾಣಿಸ್ತಲ್ಲ ಬ್ಲೂ ಕಲರ್ ಹೈಟಿಗೆ ಏನದಲ್ಲ, ಅದು 20 ಹೆಂಗೆ ಕಾಣಿಸ್ತದೆ, 22 ಹಂಗೆ ಕಾಣಿಸ್ಲತ್ತ ನೋಡಿರಿ. ಓಕೆ, ಹಾಂ, ಅಷ್ಟೇ ಅದ್ರಾಗ ಏನೂ ಇಲ್ಲ. ಬ್ರಿಕ್ಸ್ ಚೆಕ್ ಮಾಡಿದ್ಮೇಲೆ ಇವಾಗ ಅವರು ಹೇಳ್ತಾ ಇದ್ದಾರೆ 20% ಅಬೋ ಬ್ರಿಕ್ಸ್ ಇದ್ದರೆ ಓಕೆ ಅಂತ. ಗೂಗಲ್ ಮಾಡಿ ನೋಡಿದೆ ಇದು ಹೆಂಗೆ ಅಂತ. ಹೆಂಗಿರುತ್ತೆ ಅಂದರೆ 20 ಗ್ರಾಮ್ ಆಫ್ ಶುಗರ್ ಇನ್ 100 ಗ್ರಾಮ್ಸ್ ಆಫ್ ಜ್ಯೂಸ್. ಒಂದು 100 ಗ್ರಾಮ್ ಜ್ಯೂಸಲ್ಲಿ 20 ಗ್ರಾಮ್ಸ್ ಶುಗರ್ ಇರುತ್ತೆ. ಇವಾಗ ನಮ್ಮದು ಈ 22% ಬಂತಲ್ಲ, ಅಂದರೆ ಒಂದು 100 ಗ್ರಾಮ್ ಜ್ಯೂಸಲ್ಲಿ 22 ಗ್ರಾಮ್ಸ್ ಆಫ್ ಶುಗರ್ ಇದೆ ಅಂತ. ಇದು ಹೆಂಗಂದ್ರೆ ನಮ್ಮ ಮಿನಿಮಮ್ ಎಷ್ಟಿರಬೇಕು ಅಂದರೆ 20 ಇದ್ದರೆ ಓಕೆ ಅಂತ ರೆಡಿ ಟು ಹಾರ್ವೆಸ್ಟ್ ಅಂತ ಹಾಕಿದ್ದಾರೆ. ಇಲ್ಲಾಂದರೆ ಇವಾಗ ಏನು ಮಾಡಬೇಕು ನಾವು, ಮಿನಿಮಮ್ ವ್ಯಾಲ್ಯೂ ಎಷ್ಟಂದರೆ 15ರಿಂದ 25. ದ ವ್ಯಾಲ್ಯೂ ಟಿಪಿಕಲಿ ರೇಂಜಿಂಗ್ ವಿತ್ ಇನ್ ಬಿಟ್ವೀನ್ 15 to 25 ಡಿಗ್ರಿ. ಐ ಮೀನ್ ನಮ್ಗೆ ಟೆಂಪ್ರೇಚರ್ ಅದು ಬಂದುಬಿಟ್ಟು 15ರಿಂದ 25 ಇದ್ರೂ ಓಕೆ. ಇವಾಗ ಹೆಂಗಂದ್ರೆ ನಮ್ದು 22 ಬಂದಿದೆಯಲ್ಲ, ಓಕೆ, ರೆಡಿ ಟು ಹಾರ್ವೆಸ್ಟ್.